ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿಯನ್ನ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಆರ್ಎಸ್ಎಸ್ಗೆ ಪ್ರಧಾನಿ ಭೇಟಿ ನೀಡಿದ ಹಿಂದಿನ ಉದ್ದೇಶ ಏನು? ಪ್ರಧಾನಿ ಮೋದಿ ನಿವೃತ್ತರಾಗ್ತಾರಾ? ನಮಸ್ಕಾರ. ಕಳೆದ ಭಾನುವಾರ ಯುಗಾದಿ ಹಬ್ಬದ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದಲ್ಲಿರೋ ನಾಗ್ಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿಗೆ ಭೇಟಿಯನ್ನ ನೀಡಿದ್ರು. ಆರ್ಎಸ್ಎಸ್ ಭಾರತೀಯ ಸಂಸ್ಕೃತಿಯ ಆಧುನಿಕ ಆಲದ ಮರ ಅಂತ ಬಣ್ಣಿಸಿದ್ರು. ಹಾಗೇನೆ ಭೇಟಿ ನೀಡೋ ಮೂಲಕ ಭಾರತದ ಎರಡನೇ ಪ್ರಧಾನಿ ಅನ್ನೋ ಹಿರಿಮೆಗೂ ಕೂಡ ಪಾತ್ರರಾದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ವರೆಗೆ ದೇಶ 14 ಪ್ರಧಾನಮಂತ್ರಿಗಳನ್ನ ಕಂಡಿದೆ. ಈ ಪ್ರಧಾನಿಗಳ ಪೈಕಿ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಆರ್ಎಸ್ಎಸ್ಗೆ ಭೇಟಿ ನೀಡಿದ್ರು. ಈಗ ಮೋದಿ ಅವರು ಭೇಟಿ ನೀಡಿದ್ದಾರೆ. ಉಳಿದಂತೆ ಯಾವ ಪ್ರಧಾನಿಗಳು ಕೂಡ ನಾಗ್ಪುರದತ್ತ ಹೆಜ್ಜೆಯನ್ನ ಹಾಕ್ತವರಲ್ಲ. ಆರ್ಎಸ್ಎಸ್ ಕಚೇರಿಗೂ ಕೂಡ ಭೇಟಿಯನ್ನ ನೀಡಿರಲಿಲ್ಲ. ಸಂಘಟನೆಯ ನಾಯಕರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡವರಲ್ಲ. ಅಷ್ಟೇ ಯಾಕೆ, ಆರ್ಎಸ್ಎಸ್ ಅನ್ನ ದೇಶದಲ್ಲಿ ಅಶಾಂತಿಯನ್ನ ಹಬ್ಬಿಸೋ, ದ್ವೇಷವನ್ನ ಹರಡೋ, ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನ ಕೊಡೋ ಸಂಘಟನೆ ಅಂತ ನಿಷೇಧ ಮಾಡಿದ್ರು. ಆ ಸತ್ ಸಂಪ್ರದಾಯವನ್ನ ಎರಡನೇ ಬಾರಿಗೆ ಮುರಿದ ಖ್ಯಾತಿ ದೇಶದ 15ನೇ ಪ್ರಧಾನಮಂತ್ರಿ ಮೋದಿ ಅವರಿಗೆ ಸಲ್ಲತ್ತೆ. ಕಳೆದ 11 ವರ್ಷಗಳಿಂದ ಆರ್ಎಸ್ಎಸ್ ಕಚೇರಿಯತ್ತ ಹೆಜ್ಜೆಯನ್ನ ಹಾಕದ ಮೋದಿ ಈಗ ಇದ್ದಕ್ಕಿದ್ದಂತೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತರ ಜೊತೆಗೆ ಕೂತು ಮಾತಾಡಿ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಇದು ಯಾಕೆ? ಆರ್ಎಸ್ಎಸ್ ಸಂಘಟನೆಗೂ ಸರ್ಕಾರಕ್ಕೂ ಇರೋ ಸಂಬಂಧ ಏನು? ನಾಯಕತ್ವ ಬದಲಾವಣೆಯ ಮಾತುಕತೆ ಏನಾದರೂ ನಡೆದಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಹೌದು, ಆರ್ಎಸ್ಎಸ್ ಸಂಘಟನೆಯನ್ನ ಕೇಂದ್ರ ಸರ್ಕಾರ 3 ಬಾರಿ ನಿಷೇಧ ಮಾಡಿತ್ತು. ಮೊದಲ ಸಲ ಗಾಂಧಿ ಹತ್ಯೆ ನಡೆದಾಗ, ಇನ್ನು ಎರಡನೇ ಬಾರಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದಾಗ, ಹಾಗೂ ಕೊನೆಯದಾಗಿ ಬಾಬ್ರಿ ಮಸೀದಿ ಕೆಡವಿದಾಗ ಆರ್ಎಸ್ಎಸ್ ಸಂಘಟನೆಯನ್ನ ನಿಷೇಧ ಮಾಡಲಾಗಿತ್ತು. 1948ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನ ಹತ್ಯೆ ಮಾಡಲಾಯಿತು. ಹತ್ಯೆ ಮಾಡಿದ ಗೋಡ್ಸೆಗೂ ಆರ್ಎಸ್ಎಸ್ ಸಂಘಟನೆಗೂ ನಿಕಟ ಸಂಪರ್ಕ ಆಯಿತು. ಗಾಂಧಿ ಹತ್ಯೆಯಾದ ನಂತರ ಆರ್ಎಸ್ಎಸ್ ಶಾಖೆಗಳಲ್ಲಿ ಸಿಹಿಯನ್ನ ಹಂಚಿ ಸಮಾರಂಭಗಳನ್ನ ಏರ್ಪಡಿಸುವ ಮೂಲಕ ಅದು ಬಯಲಾಗಿತ್ತು. ಹೀಗಾಗಿ ಆರ್ಎಸ್ಎಸ್ ಸರಸಂಘ ಚಾಲಕ ಗೋಳ್ವಾಲ್ಕರ್ ಮತ್ತು ಹಿಂದೂ ಮಹಾಸಭಾದ ಮುಖ್ಯಸ್ಥ ಸಾವರ್ಕರ್ ಅವರನ್ನ ಆ ಸಂದರ್ಭದಲ್ಲಿ ಬಂಧನ ಮಾಡಲಾಗಿತ್ತು. ಅಲ್ಲದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ನೇತೃತ್ವದ ಕೇಂದ್ರ ಗೃಹ ಸಚಿವಾಲಯ ಫೆಬ್ರವರಿ 4, 1948ರಂದು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡೋದಾಗಿ ಘೋಷಣೆ ಮಾಡಿತ್ತು. ಅಷ್ಟೇ ಅಲ್ಲ, ದೇಶದಲ್ಲಿ ಅಶಾಂತಿ, ದ್ವೇಷ, ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನ ನೀಡೋ ಶಕ್ತಿಗಳನ್ನ ಬೇರು ಸಹಿತ ಕಿತ್ತೆಸೆಯೋದಕ್ಕೆ ಆರ್ಎಸ್ಎಸ್ ಮೇಲೆ ನಿಷೇಧವನ್ನ ಹೇರಲಾಗ್ತಾ ಇದೆ. ಹಿಂಸಾಚಾರವನ್ನ ತಡೆಯೋದಕ್ಕೆ ಪರಿಣಾಮಕಾರಿ ಕ್ರಮಗಳನ್ನ ಕೈಗೊಳ್ಳೋದು ಸರ್ಕಾರದ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಾಗಿ ಸಂಘವನ್ನ ಕಾನೂನು ಬಾಹಿರ ಸಂಘ ಅಂತ ಘೋಷಣೆ ಮಾಡೋದಕ್ಕೆ ನಿರ್ಧರಿಸಿದೆ ಅಂತ ಸರ್ಕಾರ ಆ ಸಂದರ್ಭದಲ್ಲಿ ಹೇಳಿತ್ತು. ದೇಶದ ಹಲವಾರು ಭಾಗಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಬೆಂಕಿಯನ್ನ ಹಚ್ಚೋದು, ದರೋಡೆ, ಡಕಾಯಿತಿ ಮತ್ತು ಕೊಲೆಗಳನ್ನ ಒಳಗೊಂಡ ಹಿಂಸಾಚಾರದಲ್ಲಿ ತೊಡಗಿದ್ದಾರೆ ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನ ಸಂಗ್ರಹಿಸಿದ್ದಾರೆ ಅಂತ ಕಂಡುಬಂದಿದೆ. ಅವರು ಭಯೋತ್ಪಾದಕ ವಿಧಾನಗಳನ್ನ ಆಶ್ರಯಿಸೋದಕ್ಕೆ, ಬಂದೂಕುಗಳನ್ನ ಸಂಗ್ರಹಿಸೋದಕ್ಕೆ, ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಸೃಷ್ಟಿ ಮಾಡೋದಕ್ಕೆ ಮತ್ತು ಪೊಲೀಸರು ಮತ್ತು ಮಿಲಿಟರಿಯನ್ನ ಅಧೀರಗೊಳಿಸುವಂತೆ ಜನರನ್ನ ಉತ್ತೇಜಿಸೋ ಕರಪತ್ರಗಳನ್ನ ಪ್ರಸಾರ ಮಾಡ್ತಾ ಇರೋದು ಕಂಡುಬಂದಿದೆ ಅಂತ ಸರ್ಕಾರ ಸಮಜಾಯಿಷಿಯನ್ನ ನೀಡಿತ್ತು. ಇದಾದ ನಂತರ ಆರ್ಎಸ್ಎಸ್ ಸಂಘಟನೆಯನ್ನ ಎರಡನೇ ಬಾರಿಗೆ ನಿಷೇಧ ಮಾಡಿತು. ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಈ ನಿಷೇಧವನ್ನ ಮಾಡಿತ್ತು. ಆಗ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ರು. ಪ್ರಧಾನಿ ಇಂದಿರಾ ಗಾಂಧಿಯವರು ಜೂನ್ 25, 1975ರಲ್ಲಿ ರಾಷ್ಟ್ರವ್ಯಾಪಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಜುಲೈ 4, 1975ರಂದು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿತ್ತು. ನಿಷೇಧ ಮಾಡಿದಕ್ಕೆ ಇಂದಿರಾ ಗಾಂಧಿಯವರು ಕಾರಣವನ್ನ ಕೊಡ್ತಾ, ತುರ್ತು ಪರಿಸ್ಥಿತಿಯ ವಿರುದ್ಧ ಇರೋರು ಗಾಂಧಿ ಹತ್ಯೆಗೆ ಪ್ರಚೋದನೆಯನ್ನ ನೀಡಿದ ಮತ್ತು ಮತಾಂಧ ಹಿಂದೂ ಸಂಘಟನೆಯಾದ ಆರ್ಎಸ್ಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಆ ಕಾರಣದಿಂದ ನಿಷೇಧ ಮಾಡಲಾಗಿದೆ ಅಂತ ಹೇಳಿದ್ರು. 1997ರ ವೇಳೆಗೆ ಆರ್ಎಸ್ಎಸ್ 2 ಬಾರಿ ಬ್ಯಾನ್ ಆಗಿತ್ತು. ಇದೆಲ್ಲ ಮುಗಿದ ಬಳಿಕ 1997ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಸಂಭವಿಸಿತ್ತು. ಈ ಪ್ರಕರಣ ದೇಶದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಇನ್ನು 3ನೇ ಬಾರಿಗೆ ಆರ್ಎಸ್ಎಸ್ ಮೇಲೆ ನಿಷೇಧ ಹೇರೋಕೆ ಈ ಪ್ರಕರಣ ಕಾರಣ ಆಗಿತ್ತು. ಡಿಸೆಂಬರ್ 6, 1997ರಂದು ಬಾಬ್ರಿ ಮಸೀದಿ ಕೆಡವೋ ಕೆಲಸದಲ್ಲಿ ಆರ್ಎಸ್ಎಸ್ ಮತ್ತು ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಹಿಂದೂ
ಹಿಂದೂ ಮುಸ್ಲಿಂ ಗಲಭೆಗಳು ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಡಿಸೆಂಬರ್ 10, 1992ರಂದು RSS ಅನ್ನ ನಿಷೇಧ ಮಾಡಲಾಯಿತು. ಆ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ರು. ಗೃಹ ಸಚಿವ ಶಂಕರ್ ರಾವ್ ಬಲವಂತರಾವ್ ಚವ್ಹಾಣ್ RSS ಅನ್ನ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿದ್ರು. ನ್ಯಾಯಮೂರ್ತಿ ಬಹಿರಿ ಆಯೋಗ ಅನ್ಯಾಯ ಅಂತ ಕಂಡುಹಿಡಿದ ನಂತರ ಜೂನ್ 4, 1993ರಂದು ಮೂರನೇ ನಿಷೇಧವನ್ನ ತಿಂಗಳೊಳಗೆ ತೆಗೆದುಹಾಕ್ತು. ಹೀಗೆ 3 ಬಾರಿ ನಿಷೇಧ ಆಗಿದ್ದ ಸಂಘಟನೆಯ ಕೇಂದ್ರ ಕಚೇರಿಗೆ ಸಮಸ್ತ ದೇಶವನ್ನ ಪ್ರತಿನಿಧಿಸೋ ಪ್ರಧಾನಿ ಹೋಗೋದು ಎಷ್ಟು ಸರಿ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಬರೋ ಸೆಪ್ಟೆಂಬರ್ಗೆ ಮೋದಿ ಅವರು 75ರ ಗಡಿಯನ್ನ ದಾಟಲಿದ್ದಾರೆ. ಸಂಘದ ಯಜಮಾನರು ನಾಯಕತ್ವ ಬದಲಾವಣೆ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಸಂಘದ ಉದ್ಘಾಟನಾ ಕಾರ್ಯಕ್ರಮಗಳ ನೆಪದಲ್ಲಿ ಈ ಭೇಟಿ ನಡೆದಿದೆ, ಮಾತುಕತೆಯೂ ಕೂಡ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಈ ಅನುಮಾನಗಳಿಗೆ ಪೂರಕವಾಗಿಯೇ ಮಹಾರಾಷ್ಟ್ರದ ಶಿವಸೇನಾ ನಾಯಕ ಸಂಜಯ್ ರಾವತ್ ಅವರು RSS ಭಾರತದ ನಾಯಕತ್ವದಲ್ಲಿ ಬದಲಾವಣೆಯನ್ನ ಬಯಸ್ತಾ ಇದೆ. ನಾನು ಅರ್ಥ ಮಾಡಿಕೊಂಡಂತೆ ಇಡೀ ಸಂಘ ಪರಿವಾರಕ್ಕೆ ಬದಲಾವಣೆ ಬೇಕಿದೆ. ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ನಲ್ಲಿ ನಿವೃತ್ತರಾಗೋದಕ್ಕೆ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಮತ್ತು ನಾಗ್ಪುರದಲ್ಲಿರೋ RSS ಪ್ರಧಾನ ಕಚೇರಿಗೆ ಅವರ ಇತ್ತೀಚಿನ ಭೇಟಿಯೂ ಕೂಡ ಅದಕ್ಕೆ ಸಂಬಂಧಿಸಿದೆ ಅಂತ ಹೇಳಿರೋದು ರಾಜಕೀಯ ವಲಯದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮುಂದಿನ ಲೋಕಸಭಾ ಚುನಾವಣೆಗಳು ನಡೆಯಲಿರೋ 2029ರ ನಂತರವೂ ಪ್ರಧಾನಿ ಮೋದಿ ದೇಶವನ್ನ ಮುನ್ನಡೆಸಲಿದ್ದಾರೆ. ಉತ್ತರಾಧಿಕಾರಿಯನ್ನ ಹುಡುಕೋ ಅಗತ್ಯ ಇಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ತಂದೆ ಜೀವಂತ ಆಗಿರುವಾಗ ಉತ್ತರಾಧಿಕಾರಿಯ ಬಗ್ಗೆ ಮಾತಾಡೋದಿಲ್ಲ. ಅದು ಮೊಘಲ್ ಸಂಸ್ಕೃತಿ. ಮೋದಿಯವರೇ ನಮ್ಮ ನಾಯಕ ಈಗಲೂ ಮುಂದಕ್ಕೂ ಅಂತ ಹೇಳಿರೋದು ರಾಜಕೀಯ ಸಮರ್ಥನೆ ಆದ್ರೂ ಕೂಡ ಬಿಜೆಪಿಯ ಹಿರಿಯ ನಾಯಕರ ದೃಷ್ಟಿ RSS ನಾಯಕರತ್ತ ನೆಟ್ಟಿದೆ. ಎಲ್ಲದಕ್ಕೂ ಕೂಡ ನಾಗ್ಪುರನೇ ಕೇಂದ್ರ ಆಗಿದೆ. 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ನಾಯಕರ ಮತ್ತು ಸಂಘದ ಮುಖ್ಯಸ್ಥರ ನಡುವೆ ಮುನಿಸು ತಲೆದೋರಿತು. ಅದಕ್ಕೆ ಪೂರಕವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ಬಿಜೆಪಿಗೆ ಇನ್ನು RSS ಕೈ ಹಿಡಿದು ನಡೆಸೋ ಅಗತ್ಯ ಇಲ್ಲ ಅಂತ ಹೇಳಿದ್ದು ಮತ್ತು RSS ನಾಯಕರಿಗೆ ಇರುಸು ಮುರುಸುಂಟಾಗಿತ್ತು. ಆ ಮುನಿಸು ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಎದ್ದು ಕಂಡಿತು. ಆ ನಂತರ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ RSS ಆಕ್ರಮಿಸಿಕೊಂಡಿತು. ಮೋದಿ ಮತ್ತು ಸಂಘದ ನಡುವಿನ 11 ವರ್ಷಗಳ ಸುದೀರ್ಘ ಬಿರುಕು ಮತ್ತು ಮುನುಸಿನ ನಡುವೆನೆ ಮೋದಿ ನಾಗ್ಪುರಕ್ಕೆ ಇದೀಗ ಭೇಟಿಯನ್ನ ಕೊಟ್ಟಿದ್ದಾರೆ. 2013ರಲ್ಲಿ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ RSS ಕೇಂದ್ರ ಕಚೇರಿಗೆ ಭೇಟಿಯನ್ನ ನೀಡಿದ್ರು. ಆ ಭೇಟಿಯ ನಂತರ ಅವರು ರಾಷ್ಟ್ರ ರಾಜಕಾರಣಕ್ಕೆ ತೆರಳಿದ್ರು, ಪ್ರಧಾನಿಯೂ ಕೂಡ ಆದ್ರು. ಅದೇ ರೀತಿ ಇದೇ ಸೆಪ್ಟೆಂಬರ್ಗೆ 75ರ ಗಡಿಯನ್ನ ದಾಟೋ ಮೋದಿಯವರು ಪ್ರಧಾನಿ ಪಟ್ಟದಿಂದ ಕೆಳಗಿಳಿತಾರ, ನಿವೃತ್ತಿ ಆಗ್ತಾರ, RSS ಮುಖ್ಯಸ್ಥರು ಪಕ್ಷದ ಅಧ್ಯಕ್ಷ ಅಥವಾ ಪ್ರಧಾನಿ ಕುರ್ಚಿ ಮೇಲೆ ಹೊಸಬರನ್ನ ಕೂರಿಸ್ತಾರ ಅನ್ನೋದನ್ನ ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.